ಅಪ್ರಾಪ್ತೆಗೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪ ಕೇಳಿಬಂದಿದೆ. ಅಪ್ರಾಪ್ತೆ ಮೇಲೆಗೆ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ಮೈಲಾರಿ ಸೇರಿದಂತೆ 4 ವಿರುದ್ಧ ಪೋಕ್ಸೋ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಉತ್ತರ ಕರ್ನಾಟಕ ಜಾನಪದ ಗಾಯಕ ಮ್ಯೂಸಿಕ್ ಮೈಲಾರಿ ಈತನ ಮೇಲೆ ಈಗ ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಮಾಡಲು ಬಂದಿದ್ದಂತಹ ಬಾಲಕಿಗೆ ಹಾಗಿದ್ರೆ ಮೈಲಾರಿ ದೌರ್ಜನ್ಯವನ್ನ ಎಸಗಿದ್ದಾರೆ. ಬಾಗಲಕೋಟೆಯ ಮಹಾಲಿಂಗಪುರದಲ್ಲಿ ಈ ಘಟನೆ ನಡೆದಿದೆ. ಉತ್ತರ ಕರ್ನಾಟಕ ಜಾನಪದ ಗಾಯಕ ಮ್ಯೂಸಿಕ್ ಮೈಲಾರಿ ಈತ ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ಗೆ ಬಂದಂತಹ ಅಪ್ರಾಪ್ತೆ ಯುವತಿ ಜೊತೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾನೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಈಗ ಈತನು ಸೇರಿದಂತೆ 4 ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ದೂರಿನ ಆಧಾರದ ಮೇಲೆ ಚಿಕ್ಕೋಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಸದ್ಯ ಮಹಾಲಿಂಗಪುರ ಠಾಣೆಗೆ ವರ್ಗಾವಣೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಟ್ರೆಂಡಿಂಗ್ ಸ್ಟಾರ್ ಅಂತ ಬಿರುದು ಪಡ್ಕೊಂಡಿರುವಂತಹ ಈ ಮೈಲಾರಿ ಈಗ ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನುವಂತಹ ಆರೋಪ. ಸೊ ಇದು ಯಾವಾಗ ಆಯಿತು? ಈಗ ಅಪ್ರಾಪ್ತೆ ಬಾಲಕಿ ಏನಾದರೂ ಹೇಳ್ತಾ ಇದ್ದಾಳ ಈ ಬಗ್ಗೆ? ಸೊ ಎಫ್ಐಆರ್ ಹಾಕಿದೆಯಲ್ಲ, ಏನೆಲ್ಲ ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡಲಾಗಿದೆ? ಚೈತ್ರ, ಇದು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ದಾಖಲಾಗಿರುವಂತಹ ಪ್ರಕರಣ. ಏನಂತಂದ್ರೆ 2 ದಿನಗಳ ಹಿಂದೆ ಅಷ್ಟೇ ಒಂದು ಅಪ್ರಾಪ್ತ ಬಾಲಕಿ ಚಿಕ್ಕೋಡಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿ ಒಂದು ದೂರನ್ನ ದಾಖಲಿಸಿರುವಂತದ್ದು. ಆ ದೂರಿನಲ್ಲಿ ಪ್ರಮುಖವಾಗಿ ಏನು ಮ್ಯೂಸಿಕ್ ಮೈಲಾರಿ ಅಂತ ಹೇಳಿ ಉತ್ತರ ಕರ್ನಾಟಕ ಭಾಗದ ಜಾನಪದ ಗೀತೆಗಳ ಮೂಲಕ ಏನು ಖ್ಯಾತಿಯನ್ನು ಪಡೆದಿದ್ದಂತಹ ಮ್ಯೂಸಿಕ್ ಮೈಲಾರಿ ವಿರುದ್ಧ ನೇರವಾಗಿ ಅತ್ಯಾಚಾರ ಆರೋಪವನ್ನ ಮಾಡಿರುವಂತದ್ದು. ಅದರಲ್ಲಿ ಒಟ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನರ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಈ ಒಂದು ಘಟನೆಯ ಹಿನ್ನೆಲೆಯನ್ನು ನೋಡೋದಾದ್ರೆ ಏನು ಅಕ್ಟೋಬರ್ 20ನೇ ತಾರೀಕಿಗೆ ಮಹಾಲಿಂಗಪುರ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪಟ್ಟಣದ ಬಳಿ ಇರತಕ್ಕಂತಹ ಒಂದು ಲಾಡ್ಜ್ನಲ್ಲಿ ಆ ಒಂದು ಅಪ್ರಾಪ್ತ ಬಾಲಕಿಯ ಮೇಲೆ ಮ್ಯೂಸಿಕ್ ಮೈಲಾರಿ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತಹ ಆರೋಪ ಹಿನ್ನೆಲೆಯಲ್ಲಿ ಚಿಕ್ಕೋಡಿಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣವನ್ನ ಸದ್ಯಕ್ಕೆ ಈಗ ಮಹಾಲಿಂಗಪುರ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇದೀಗ ದೂರು ನೀಡಿರುವಂತಹ ಬಾಲಕಿ ಮತ್ತು ಆಕೆಯ ಪೋಷಕರನ್ನು ಕೂಡ ಮಹಾಲಿಂಗಪುರ ಪೊಲೀಸ್ ಠಾಣೆಗೆ ಕರೆಸಿರುವಂತದ್ದು. ಅಲ್ಲಿ ಹೆಚ್ಚಿನ ಮಾಹಿತಿಯನ್ನ ಒಂದು ಬಾಲಕಿಯ ಮೂಲಕ ಮತ್ತು ಆ ಪೋಷಕರ ಮೂಲಕ ಪಡೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಈ ಒಂದು ಹಿನ್ನೆಲೆಯನ್ನು ನೋಡೋದಾದ್ರೆ ಮಹಾಲಿಂಗಪುರ ಬಳಿ ಇರತಕ್ಕಂತಹ ಒಂದು ಲಾಡ್ಜ್ ನಲ್ಲಿ ಅಕ್ಟೋಬರ್ 24ನೇ ತಾರೀಕಿಗೆ ಸುಮಾರು ಅಂದ್ರೆ ಮ್ಯೂಸಿಕ್ ಮೈಲಾರಿಯ ಜೊತೆಗೇನೆ ಸುಮಾರು 7 ಜನರು ಅಂದ್ರೆ ಆತನ ಡ್ರೈವರ್ ಆಗಿರ್ಬೋದು, ಆತನ ಸ್ನೇಹಿತರಾಗಿರ್ಬೋದು ಮತ್ತು ಇನ್ನುಳಿದಂತೆ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಕಲಾವಿದರು ಎಲ್ಲರೂ ಇರುವಂತಹ ಸಂದರ್ಭದಲ್ಲಿ ಆ ಲಾಡ್ಜ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಒತ್ತಾಯಪೂರ್ವಕವಾಗಿ ಈ ಒಂದು ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅನ್ನುವಂತಹ ಆರೋಪವನ್ನ ಆ ದೂರಿನಲ್ಲಿ ಕೂಡ ನಮೂದು ಮಾಡಿರುವಂತದ್ದು. ಅದ್ರ ಜೊತೆಗೆ ಏನಂತಂದ್ರೆ ಈ ಒಂದು ವಿಚಾರವನ್ನ ಹೊರಗಡೆ ಎಲ್ಲಾದ್ರೂ ಹೇಳಿದ್ರೆ ಏನು ಇದರ ಬಗ್ಗೆ ಏನಾದ್ರು ಮಾತನಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋವನ್ನ ಮಾಡ್ಕೊಂಡಿದ್ದೀವಿ, ಆ ವಿಡಿಯೋವನ್ನ ವೈರಲ್ ಮಾಡ್ತೀವಿ ಅನ್ನುವಂತಹ ಬೆದರಿಕೆಯನ್ನ ಹಾಕಿದ್ರು. ಆ ಹಿನ್ನೆಲೆಯಲ್ಲಿ ದೂರು ನೀಡೋದಕ್ಕೆ ಮುಂದೆ ಬಂದಿರಲಿಲ್ಲ ಅನ್ನುವಂಥದ್ದು ಕೂಡ ನಮೂದಾಗಿರುವಂತದ್ದು. ಅದ್ರ ಜೊತೆಗೆ ಅತ್ಯಾಚಾರ ಮಾಡೋದಕ್ಕೂ ಮುನ್ನ ಸಾಕಷ್ಟು ಆಮಿಷಗಳನ್ನ ಒಡ್ಡಿದ್ರು. ಅಂದ್ರೆ ನನ್ನ ಜೊತೆ ಸಹಕಾರವನ್ನ ನೀಡಿದ್ರೆ ನಿನ್ನನ್ನ ಫೇಮಸ್ ಮಾಡ್ತೀನಿ, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೊಡಿಸ್ತೀನಿ, ನನ್ನ ಜೊತೆ ಎಲ್ಲಾ ಕಾರ್ಯಕ್ರಮಗಳು ಕರ್ಕೊಂಡು ಹೋಗ್ತೀನಿ ಅನ್ನುವಂತ ಆಮಿಷವನ್ನ ಒಡ್ಡಿದ್ರು. ಆದ್ರೂ ಕೂಡ ಒಪ್ಪದಿರುವಂತಹ ಸಂದರ್ಭದಲ್ಲಿ ಏನು ಬಾಲಕಿಯನ್ನ ರೂಮ್ ನಲ್ಲಿ ಕರ್ಕೊಂಡು ಹೋಗಿ ಅತ್ಯಾಚಾರವನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ದೂರಿನಲ್ಲಿ ನೀಡಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ.